ಮಾತಾಡೀನಿ. ವಿಧಾನಸಭೆದಾಗ ಅವ್ರು 5 ಸಲ ಹೋದ್ರಿದ್ರು ನಮ್ಮ ಪೊಲೀಸರು ಏನೂ ಮಾಡೋದಿಲ್ಲ. ಅವ್ರಿಗೆ ಡೆಸಿಮಿಲ್ಲ ಪಸಿಮಿಲ್ಲ ಏನೂ ಸಂಬಂಧ ಇಲ್ಲ. ಆದರೂ ಒಂದು DJ ಹಚ್ಚಿದ್ರೆ ನಮ್ಮ ಪೊಲೀಸರು ಅರೆಸ್ಟ್, ಸ್ವತಃ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಕ್ರಮ ಕೈಗೊಂಡರು. ಎಷ್ಟು ಶೂರತನ! ಇಷ್ಟು ಮಸೂತಿ ಮ್ಯಾಗ ಒದರ್ತಾರಲ್ಲ, ಒಂದು ದಿವಸ SP ಹೊರಗೆ ಬಂದು ಏನೋ ಒಂದು ಕೇಸ್ ಹಾಕ್ಯಾನ. ಯಾಕಂದ್ರೆ ಇಲ್ಲಿ ಇರೋದೇ ಸಾಬರ ಸರ್ಕಾರ ಐತಿ. ನಮ್ಮ 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 ಕುಂಕುಮ ನಮ್ಮ ಭಂಡಾರ ಹಚ್ಕೋಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಬರ್ತದೆ. ಹೆಂಗೆ ಹೋಗಿತಾರೆ? ಪೇಟ ಸುತ್ತದ್ರೆ ನಮ್ಮಲ್ಲಿ ಬದಾಮಿ ಒಳಗೆ ನಾವು ರೇಷ್ಮೆ ಪೇಟ ಸುತ್ತೀವಿ, ನಮ್ಮ ಕಡೆ ಪಟಕ ಹಾಕ್ತೀವಿ ನಾವು, ಅದನ್ನು ತೆಗೆದು ಹಿಂಗೆ ಹೋಗಿತಾರೆ. ಮೊನ್ನೆ ಬೆಂಗಳೂರಿನಾಗ ಸಾಬರದೊಂದು ಕಾರ್ಯಕ್ರಮದಾಗ ಹಂಗ ಅರ್ಬಸ್ತಾನ್ ಡ್ರೆಸ್ ಹಾಕೊಂಡು ನಿಂತಿರ್ತಾರೆ. ಅದೇ ಹಿಂದೂಗಳ ಕುಂಕುಮ ಹಚ್ಕೊಂಡ್ರೆ ನಮ್ಮ ಚಾಮುಂಡಿ ದೇವಿ ಹಿಂದೂಗಳ ದೇವರಿಲ್ಲ, ಅದು ಹಿಂದೂಗಳ ಆಸ್ತಿ ಇಲ್ಲ. ಸನಾತನ ಧರ್ಮ ಮೈಸೂರು ಮಹಾರಾಜರ ಆಸ್ತಿ ಇಲ್ಲೋದು, ಅದು ಅಂದ್ರೆ ಸರ್ಕಾರದತ್ತ. ಹಂಗಾದ್ರೆ ಒಕ್ಕಪ್ಪ ಆಸ್ತಿ ಯಾರ್ದಪ್ಪ? ನನ್ನ ಮಕ್ಕಳ ಆತ ನಾ ಕೇಳ್ತೀನಿ, ಯಾರ್ದದು ಒಕ್ಕಪ್ಪ ಆಸ್ತಿ? ಎಟ್ಟದ ಈ ದೇಶನಾಗ 3 ದೊಡ್ಡ ಆಸ್ತಿಗಳದ ಈ ದೇಶನಾಗ. ಒಂದು ಭಾರತೀಯ ಸೈನ್ಯ 18 ಲಕ್ಷ. ನಮ್ಮ ರೈಲ್ವೆ ಇಲಾಖೆಯಲ್ಲಿ ನಾನೇ ಮಂತ್ರಿ ಇದ್ದೆ. ಎಟ್ಟದ ನಮ್ಮ ರೈಲ್ವೆ ಇಲಾಖೆ ಆಸ್ತಿ ಎಟ್ಟ ಅಂದರೆ 15 ಲಕ್ಷ ಎಕರೆ ಇದೆ. ಭಾರತದಲ್ಲಿ 3 ಪಾಕಿಸ್ತಾನ ಆಗಷ್ಟು ಆಸ್ತಿ ಯಾವುದಂದ್ರೆ ವಕಫ್ ಇದೆ. ನಿಮಗೆಲ್ಲ ಈಗ ಭಾಳ ಆರಾಮದಿರೀಗ. ನಾವು ಹೋರಾಟ ಮಾಡದೇ ಇದ್ದಿದ್ರೆ ಬಿಜಾಪುರನಲ್ಲಿ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ವಕಫ್ ತಿದ್ದುಪಡಿ ತರದೇ ಇದ್ದಿದ್ರೆ ನಿಮ್ಮ ಯಾವ ಹಿಂದೂಗಳ ಜಮೀನು ಉಳಿತಿರಲಿಲ್ಲ, ದೇವಸ್ಥಾನಗಳು ಉಳಿತಿರಲಿಲ್ಲ. ಇಸ್ಲಾಂ ಹುಟ್ಟುಕ್ಕಿಂತ ಮೊದಲು ಇರುವಂಥ ದೇವಸ್ಥಾನಗಳನ್ನು ವಕಫ್ ಮಾಡ್ಯಾರ ಈ ದೇಶನಾಗೆ. ಇವತ್ತು ಅವ್ರು ಹೇಳ್ತಾರೆ ಇದು ನಮ್ಮದು ಅಂತೇಳಿ. ಅವ್ರು ಹೇಳಿದ್ರಲ್ಲ, ನಮ್ಮ ಮಂಜುನಾಥ ಸ್ವಾಮಿಯವರು ಈ ದೇಶದಲ್ಲಿ ಶಿಕ್ಷಣ ಮಂತ್ರಿಗಳೇ ಸಾಬ್ರ ಮಾಡಿಬಿಟ್ರು ನೇರೂನು ಹಿಡೋದು. ಅವ್ರು ಏನು ಮಾಡಿದ್ರು ಗುರ್ತೈತನ್ನು? ನಮಗ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನಮ್ಮ ಇದ್ರಾಗ ಇತಿಹಾಸ ಕಲಿಸಲಿಲ್ಲ. ಮಹಾರಾಣಾ ಪ್ರತಾಪನಂಥ ಶೂರನ ಬಗ್ಗೆ ನಮಗೆ ಇತಿಹಾಸ ಕಲಿಸಲಿಲ್ಲ. ನಮಗಿರುವಂಥ ಕೆಂಪೇಗೌಡರ ಬಗ್ಗೆ ಇತಿಹಾಸ ಕಲಿಸಲಿಲ್ಲ. ಒಣಕೆ ಓಬವ್ವನ ಇತಿಹಾಸ ಕಲಿಸಲಿಲ್ಲ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸವನ್ನು ಸತ್ಯವನ್ನು ನಮ್ಗೆ ಕಲಿಸಲಿಲ್ಲ. ನಮಗೆ ಕಲಿಸಿದ್ದು ಟಿಪ್ಪು ಸುಲ್ತಾನ, ಔರಂಗಜೇಬ, ಬಾಬರ. ನೋಡ್ರಿ, ನೀವು ಇಲ್ಲಿ ಕೂತವರಿಗೆ ನಾ ಕೇಳ್ತೀನಿ, ಬಾಬರ್ನ ಹಿಡಿದು ಎಲ್ಲರಿಗೂ ನಿಮ್ಗೆ ಹೆಸರು ಗುರ್ತದ. ಎಷ್ಟು ಮಂದಿಗೆ ರಾಮನ ಅಪ್ಪನ ಹೆಸರು ಗುರ್ತೈತಪ್ಪ? ರಾಮನ ಮುತ್ಯನ ಹೆಸರು ಗುರ್ತೈತಿ? ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತಂದೆಯವ್ರ ಹೆಸರು ಏನೈತಿ, ತಂದೆಯವ್ರು ಏನು ಮಾಡ್ತಿದ್ರು ಯಾರಿಗೆ ಗೊತ್ತದ? ಇಟ್ಟಿಟ್ಟೆ ಅಂಬೇಡ್ಕರ್ ಅವ್ರ ಬಗ್ಗೆ ಇಟ್ಟೆ. ಅದೇ 2 ಪೇಜ್ ನೆಹರು ಬಗ್ಗೆ. ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ. ಯಾವ ಪುಣ್ಯಾತ್ಮ ಸಂವಿಧಾನ ಬರೆದಿದ್ರು ಅವ್ರಿಗೆ ಭಾರತನ ಕೊಡಲಿಲ್ಲ. ಏನೂ ಕೆಲಸ ಮಾಡಲಾರ್ದಂಥ ನೆಹರು ತಾನೇ ತಗೊಂಡ ಯಾರು ಕೊಟ್ಟಿಲ್ಲ, ಅವನೇ ಕೊಳ್ಳಕ್ಕೆ ತಾನೇ ಹಾಕೊಂಡ ಭಾರತ ರತ್ನ, ಚಪ್ಪಾಳೆ ತಾನೇ ಹೊಡ್ಕೊಂಡ. ಮುಂದೆ ಇಂದಿರಾ ಗಾಂಧಿನೂ ತಾನೇ ತಗೊಂಡ್ರು, ರಾಜೀವ್ ಗಾಂಧಿ ತಾನೇ ತಗೊಂಡ. ಮುಂದೆ ಭಾರತ ರತ್ನ ಕೊಟ್ಟವ್ರು ಯಾರು? ಮೊರಾರ್ಜಿ ಭಾಯಿ ದೇಸಾಯಿ ಸರ್ಕಾರ ಇದ್ದಾಗ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಇದ್ದಾಗ ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಫೋಟೋ ಇರಲಿಲ್ಲ. ಇವತ್ತು ದಲಿತರ ಬಗ್ಗೆ ಮಾತಾಡೋವಂಥವ್ರು ಇವಕ್ಕೆಲ್ಲ ಉತ್ತರ ಮೊದಲು ಹೇಳ್ರಿ. ನಾ ಏನೋ ಮೊನ್ನೆ ಮಾತಾಡಿದಂಥದನ್ನು ಹತ್ತಿದ್ದಿ. ನಾ ಹೇಳಿದ್ದಂದ್ರೆ ಅದು ಒಬ್ಬ ಸಾಮಾನ್ಯ ದಲಿತ ಹೆಣ್ಮಗಳಿಗೆ ಸಹಿತ ಚಾಮುಂಡಿ ತಾಯಿಯ ಪೂಜೆ ಮಾಡೋ ಅಧಿಕಾರ ಇದೆ ಅಂತ ಹೇಳಿದ್ದನ್ನು ಅದನ್ನು ಎಡಿಟ್ ಮಾಡಿ ನನ್ನ ಮ್ಯಾಗ ಕೇಸ್ ಹಾಕಿ ಇವತ್ತೇನು ನನ್ನನ್ನು ದಲಿತ ವಿರೋಧಿ ಅನ್ನೋಂಥ ಒಂದು ಬಿಂಬವನ್ನು ತಿರುವಂಥ ಕೆಲಸ ಏನು ಮಾಡಿದ್ದಾರೆ. ಇದಕ್ಕೆ ಯಾವುದಕ್ಕೂ ಅಂಜುವಂಥ ಅವಶ್ಯಕತೆ ಇಲ್ಲ.